ಪ್ರಧಾನಮಂತ್ರಿಗಳಿಗೆ ಪತ್ರವನ್ನು ಮಾಡ್ತಾರೆ. ಮಧ್ಯಾಹ್ನದ ನಂತರ ಏನು ಔಟ್ಕಮ್ ಬರುತ್ತೆ ಅದನ್ನು ರೈತರ ಜೊತೆ ಸಭೆ ನೋಡಿ. ಕಬ್ಬು ಅರಿಯುವ ಹಂತಕ್ಕೆ ಬರೋದಕ್ಕೂ ಮುಂಚೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗಿತ್ತು. ಅದರ ಬದಲಾಗಿ ಸರ್ಕಾರ ನಿದ್ದೆ ಮಾಡ್ತಿತ್ತು. ರೈತರು ಬೀದಿಗಿಳಿದ್ರು, ಹೋರಾಟ, ಅವರ ಬೆಲೆಗಳು ನಿಗದಿಯಾಗಬೇಕಾಗಿತ್ತು. ಈ ಎಲ್ಲಾ ಪರಿಸ್ಥಿತಿಯನ್ನ ಅವಲೋಕನ ಮಾಡಿ ಸರ್ಕಾರ ಕ್ರಮ ಕೈಗೊಂಡಿದ್ದರೆ ಪರಿಸ್ಥಿತಿ ಈ ಮಟ್ಟಕ್ಕೆ ಬರ್ತಿರ್ಲಿಲ್ಲ. ಒಂದು, ಇದು ಮೈಗಳ್ಳ ಸರ್ಕಾರ. ಕೆಲಸ ಮಾಡದೇನೆ ಯಾರಾದ್ರೂ ಸಂಬಳ ತಗೊಳ್ಬೇಕು ಅಂತ ನೋಡ್ತಾರಲ್ಲ, ಆ ರೀತಿ ಕೆಲಸವೂ ಮಾಡಬಾರ್ದು, ಶ್ರಮನೂ ಆಗಬಾರ್ದು. ಆದ್ರೆ ಇವರಿಗೆ ಒಳ್ಳೆ ಹೆಸರು ಬರಬೇಕು. ಹೇಗೆ ಬರ್ಲಿಕ್ಕೆ ಸಾಧ್ಯ? ಹೋರಾಟಕ್ಕೆ ಜನ ಇಳಿದ ಮೇಲೆ ನಮ್ಮ ಪಕ್ಷ ಸಂಪೂರ್ಣವಾಗಿ ರೈತ ಪರವಾದ ನಿಲುವನ್ನ ತೆಗೆದುಕೊಂಡಿದೆ. ಯಾಕೆ ಅಂತಂದ್ರೆ ಮೊದಲಿಂದಲೂ ಕೂಡ ನಮ್ಮ ಪಕ್ಷ ರೈತ ಪರವಾದ ಪಕ್ಷ. ಇದೆಲ್ಲವನ್ನೂ ಗಮನಿಸಿದ ಮೇಲೆ ಸರ್ಕಾರ ನಾವು ಅಂದ್ಕೊಂಡಿದ್ವಿ ತಕ್ಷಣ ಕಬ್ಬು ಬೆಳೆಗಾರರ ಸಮಸ್ಯೆಗೆ ಪರಿಹಾರ ಕೊಡ್ತಾರೆ, ಹೋಗಿ ಅವ್ರ ಜೊತೆಯಲ್ಲಿ ಮಾತಾಡ್ತಾರೆ ಅಂತ. ಅವ್ರು ಮಾತಾಡ್ಲೇ ಇಲ್ಲ. ಆ ಕಾರಣದಿಂದ ಭಾರತೀಯ ಜನತಾ ಪಕ್ಷ ತೀರ್ಮಾನ ತೆಗೆದುಕೊಂಡು ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು ಬೆಳಗಾವಿಗೆ ಧಾವಿಸಿದ್ರು. ಅವರ ಹುಟ್ಟು ಹಬ್ಬ ಇದ್ರೂ ಕೂಡ 5ನೇ ತಾರೀಕು ನನಗೆ ಅದು ಮುಖ್ಯ ಅಲ್ಲ, ರೈತರ ಸಮಸ್ಯೆ ನನಗೆ ಮುಖ್ಯ ಅಂತಕ್ಕಂಥ ಮಾತನ್ನ ಹೇಳಿ ಆ ರೈತರ ಜೊತೆಯಲ್ಲೇ ಕುಳಿತು ಆ ರಾತ್ರಿ ಅಲ್ಲೇ ಅಹೋರಾತ್ರಿ ಧರಣ ಮಾಡಿ ಅವರಿಗೆ ಸಹಕಾರ ಕೊಟ್ಟಿದ್ದೇವೆ. ಇದನ್ನ ಇವತ್ತು ಮುಖ್ಯಮಂತ್ರಿಗಳು, ಬಿಜೆಪಿ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರರವರು ರೈತರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತ ಹೇಳುವ ಮಾತಿದೆಯಲ್ಲ, ಇದು ನಮಗೆ ಬಹಳ ಖುಷಿಯಾಗಿದೆ. ಯಾಕೆ ಅಂತಂದ್ರೆ ಅದು ಹೇಳಿರ್ತಕ್ಕಂಥದ್ದು ದಾರಿ ತಪ್ಪಿಸಿದ ವಿಷಯ ಅಲ್ಲ. ಅವ್ರು ಹೇಳಿರ್ತಕ್ಕಂಥದ್ದು ವಿಜೇಂದ್ರರವರ ಹವಾ ತಡ್ಕೊಳ್ಳಿಕ್ಕೆ ಕಾಂಗ್ರೆಸ್ಗೆ ಸಾಧ್ಯ ಆಗಿಲ್ಲ. ನಾವು ಸಹಕಾರ ಕೊಟ್ಟ ಮೇಲೆ ಸರ್ಕಾರ ಎಚ್ಚೆತ್ತುಕೊಳ್ಳಲಿಕ್ಕೆ ಪ್ರಾರಂಭ ಆಯಿತು. ರೈತರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ಲಿಕ್ಕೆ ಅವ್ರಿಗೆ ಇನ್ನೂ ಸಾಧ್ಯವಾಗಿಲ್ಲ. ಆದ್ರೆ ಮಾತುಕತೆಗಾದ್ರೂ ಕರೆದಿದಾರಲ್ಲ, ಅದು ಕಾರಣ ಏನಂದ್ರೆ ವಿಜೇಂದ್ರರವರು ಬೀದಿಗಿಳಿದ ನಂತರ, ಭಾರತೀಯ ಜನತಾ ಪಕ್ಷದ ನಾಯಕರು ಬೀದಿಗಿಳಿದ ನಂತರ ಈ ತೀರ್ಮಾನಕ್ಕೆ ಬಂದಿರತಕ್ಕಂಥದ್ದು. ಅದು ಸ್ವಯಂ ಅಲ್ಲ, ಭಾರತೀಯ ಜನತಾ ಪಕ್ಷದ ಹೋರಾಟದ ಫಲವೇ ಹೊರತು ಬೇರೇನು ಅಲ್ಲ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಕೇಂದ್ರ ಸರ್ಕಾರದ ಕಡೆ ಒತ್ತು ಮಾಡ್ತಾರೆ, ಇನ್ನೊಂದು ಕಡೆ ಪ್ರಧಾನಿಗೆ ಪತ್ರ ಒಂದನ್ನ ಸರ್ಕಾರ ತಿಳ್ಕೊಳ್ಬೇಕು, ಇದು ರಾಜ್ಯ ಸರ್ಕಾರದ ವಿಷಯವೇ ಹೊರತು ಕೇಂದ್ರ ಸರ್ಕಾರಕ್ಕೆ ನಂತರದ ವಿಷಯ. ರಾಜ್ಯ ಸರ್ಕಾರ ಏನು ಕ್ರಮ ಕೈಗೊಂಡಿದೆ ಅಂತಕ್ಕಂಥದ್ದನ್ನ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ತಿಳಿಸ್ಬೇಕು. ಅದನ್ನು ಬಿಟ್ಟು ಈ ಮೊದಲಿಂದಲೂ ಈ ಸರ್ಕಾರ ಬಂದ ದಿವಸದಿಂದ ಒಂದು ಪತ್ರ ಬರೆಯೋದು, ನೀವು ನಿರ್ವಹಣೆ ಮಾಡಲಾರದಂತ ಪರಿಸ್ಥಿತಿಯನ್ನ ಕೇಂದ್ರದ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಕೆಲಸ ಮೊದಲಿಂದ ಮಾಡ್ತಿದ್ದೆ. ಈ ಸರ್ಕಾರವನ್ನ ಒಂದೇ ಮಾತಿನಲ್ಲಿ ಹೇಳೋದಾದ್ರೆ ಇದೊಂದು ಗೂಬೆ ಸರ್ಕಾರ. ಇದು ಗೂಬೆ ಕುಳಿಸೋ ಸರ್ಕಾರವೇ ಹೊರತು ಸಮಸ್ಯೆ ಪರಿಹಾರ ಮಾಡ್ತಕ್ಕಂಥ ಸರ್ಕಾರ ಅಲ್ಲ. ಇವರು ಕೈಯಿಂದ ಆಗದಿದ್ದಕ್ಕೆ ಕೇಂದ್ರಕ್ಕೆ ಪತ್ರ ಬರೀತಾರೆ. ಏನಂತ ಬರೀತೀರಿ ನೀವು ಪತ್ರ? ಈಗಾಗಲೇ ಸಮಸ್ಯೆಯನ್ನು ಬಹಳ ನಾವು ಅವಲೋಕನ ಮಾಡಿದ್ದೇವೆ, ರೈತರೊಂದಿಗೆ ಬಹಳ ಶ್ರಮ ಪಟ್ಟು ಮಾತುಕತೆ ಮಾಡಿದ್ದೇವೆ ಅಂತ ಹಾಕಿದ್ದೀರಲ್ಲ ನಿಮ್ಮ ಪತ್ರದಲ್ಲಿ. ನಾಚಿಕೆ ಆಗಲ್ವಾ ಮಾನ್ಯ ಮುಖ್ಯಮಂತ್ರಿಗಳೇ ನಿಮಗೆ? ಇದನ್ನ ಅರ್ಥಕೊಳ್ಬೇಕು ಎಲ್ರೂ. ರಾಜ್ಯದ ರೈತರು, ಅದು ಜಾತಿ ರಹಿತ ಧರ್ಮರಹಿತ ಎಲ್ಲರೂ ಸೇರಿ ರೈತರು. ಆ ರೈತ ಕುಟುಂಬಕ್ಕೆ ಅನ್ಯಾಯ ಆದ್ರೆ ನಿಮ್ಮ ಸರ್ಕಾರ ಉಳಿಯೋದಿಲ್ಲ. ಆಪತ್ತು ರೈತರಿಗೆ ಆಪತ್ತು ಬಂದ್ರೆ ಎರಡನೇ ಆಪತ್ತು ಬರೋದೇ ಸರ್ಕಾರಕ್ಕೆ ಆಪತ್ತು ಬರ್ತದೆ. ಎಚ್ಚರಿಕೆಯಿಂದ ಮಾನ್ಯ ಮುಖ್ಯಮಂತ್ರಿಗಳು ವರ್ತಿಸಬೇಕು. ಇವತ್ತು ನೀವು ಯಾವ ರೈತರು, ನೀವು ರೈತರೇ ಅಲ್ಲ ಅಂತಕ್ಕಂಥ ಮಾತುಗಳನ್ನ ಸರ್ಕಾರದ ಕಡೆಯಿಂದ ಕೆಲವರೆಲ್ಲ ಆಡ್ತಿದ್ದಾರೆ.
ಆದ್ರಿಂದ ನಾನು ಹೇಳ್ತಕ್ಕಂಥದ್ದು ಇವತ್ತು ರೈತರಿಗೆ ಕೋಪ ಬಂದ್ರೆ ಈ ಸರ್ಕಾರಕ್ಕೆ ದವಡೆಗೆ ಮೂಲ ಆಗುತ್ತೆ ಅನ್ನೋದನ್ನ ನಾನು ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.